ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು. ಇವತ್ತು ನಾನು ಬಂದುಬಿಟ್ಟು ಸ್ಯಾರಿಗೆ ಬಂದುಬಿಟ್ಟು ಈ ರೆಡಿಮೇಡ್ ಕುಚ್ಚುಗಳನ್ನು ಹೇಗೆ ಹಾಕೋದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ. ಇದು ನನ್ನ ಸ್ಯಾರಿ ಕಲರ್ ಕಾಂಬಿನೇಷನ್ಗೆ ನಾನು ಈ ರೀತಿಯಾದಂತಹ ಕುಚ್ಚನ್ನು ನಾನು ತೊಗೊಂಡಿದ್ದೀನಿ. ರೆಡಿ ಸ್ಟಿಚ್ ಕೂಡ ಬರುತ್ತೆ, ಈ ಥರನಾಗಿ ಕೂಡ ಬಿಡಿ ಬಿಡಿಯಾಗಿಯೂ ಬರುತ್ತೆ. ಇದನ್ನು ನೀವು ಬಂದುಬಿಟ್ಟು ಹಚ್ಕೋಬೇಕಾಗುತ್ತೆ. ಇದನ್ನು ನೀವೇ ಬಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆ ರೆಡಿಮೇಡ್ ಕುಚ್ಚನ್ನು ಹೇಗೆ ಹಚ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡು. ಫಸ್ಟ್ ಬಂದುಬಿಟ್ಟು ಇವಾಗ ಒಂದು ಸೂಜಿಗೆ ನಾನು ದಾರವನ್ನು ಪೊಣಿಸ್ಕೊಂಡಿದ್ದೀನಿ. ದಾರ ಪೊಣಿಸ್ಕೊಂಡು ಆ ಸೀರೆಯಲ್ಲಿ ಬಂದುಬಿಟ್ಟು ಫಸ್ಟ್ ಲೇಯರ್ ಅಂತ ಏನಿರುತ್ತೆ ಅಲ್ವಾ, ಅದಕ್ಕೆ ಬಂದುಬಿಟ್ಟು ಸೂಜಿನ ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕಾಗುತ್ತೆ. ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ, ಇದೇ ರೀತಿ ನೀವು ಕೂಡ ಮಾಡ್ಕೋಬೇಕಾಗುತ್ತೆ. ತುಂಬ ತೆರನಾದಂತಹ ಕುಚ್ಚುಗಳು ಸಿಗುತ್ತೆ, ಡೈರೆಕ್ಟ್ ಸ್ಟಿಚ್ ಮಾಡೋ ಅಂಥದ್ದು ಸಿಗುತ್ತೆ. ಲೇಸ್ ಥರ ಬಂದುಬಿಟ್ಟು ನಾನು ಲೇಸ್ ಥರನೂ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಈ ಥರ ಡಿಫ್ರೆಂಟಾಗಿರಲಿ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಒನ್ ಟೈಮ್ ತೊಗೊಂಡಿದ್ದು ನಾನು. ಅದಕ್ಕೆ ಇದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ, ನೀಟಾಗಿ ನೋಡಿದ್ರೆ ಬಂದುಬಿಟ್ಟು ಇವಾಗ ಒಂದು ಕುಚ್ಚು ಹಾಕಬೇಕಾದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಹಾಕಬೇಕಾದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಬಂದುಬಿಟ್ಟು ವಿಡಿಯೋ ಲೆಂತಿ ಆದರೂ ಚಿಂತೆ ಇಲ್ಲ ಅಂತ ಹೇಳಿ ಸ್ಲೋ ಆಗಿ ನಾನು ವಿಡಿಯೋನ ತೋರಿಸಿದ್ದೀನಿ. ಓಕೆನಾ? ಈ ವಿಡಿಯೋ ನೋಡ್ತಾ ಇರೋರು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಮೇಲೆ ಬಂದುಬಿಟ್ಟು ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಲೇಯರ್ ಬರ್ತಿದೆ ಅಲ್ವಾ, ಫಸ್ಟ್ ಲೇಯರಲ್ಲಿ ನಾನು ಬಂದುಬಿಟ್ಟು ಫಸ್ಟು ಸೂಜಿನ ಹಾಕುತ್ತಾ ಇದ್ದೀನಿ. ಸೂಜಿನ ಹಾಕ್ಕೊಂಡು ಈಗ ಅದರಲ್ಲಿ ಕುಚ್ಚೇನಿದೆ ಅಲ್ವಾ, ಆ ಕುಚ್ಚನ್ನು ನಾನು ಸೇರಿಸ್ಕೋತೀನಿ. ನೋಡಿ, ಈ ರೀತಿ ಅದರಲ್ಲಿ ಕುಚ್ಚನ್ನು ನಾನು ಪೋಣಿಸ್ಕೊಂಡು ಮತ್ತು ಅದೇ ಫಸ್ಟ್ ಲೇಯರಲ್ಲಿ ಬಂದುಬಿಟ್ಟು ಸೂಜಿನ ತೊಗೋತೀನಿ. ಕಾಣಿಸ್ತಿದಲ್ಲ ನೋಡಿ, ಹಾಂ, ಇದೇ ರೀತಿಯಾಗಿ ನಾನು ತೊಗೊಳ್ತೀನಿ. ಆ ತೊಗೊಂಡು ಬಂದುಬಿಟ್ಟು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆ ಕುಚ್ಚಲ್ಲಿ ಒಳಗಡೆ ಹಾಕೋಕ್ಕೆ ಹೋಲ್ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಹಾಕೋತೀನಿ. ಅದರಲ್ಲಿ ಹಾಕ್ಕೊಂಡು ಬಂದುಬಿಟ್ಟು ಒಂದು ಗಂಟು ಹಾಕೋತೀನಿ ನಾನು. ನೋಡಿ, ನೀವು ಎಷ್ಟು ಒಂದು 12 ಕುಚ್ಚು ಸಿಕ್ಕಿರುತ್ತೆ ಈ ಥರ ಬಿಡಿ ಬಿಡಿಯಾಗಿ, ನೀವು ಸ್ಯಾರಿಗೆ ಬಂದುಬಿಟ್ಟು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒನ್ ಬೈ ಒನ್ ನೀವು ಜೋಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಇದು ಇಷ್ಟು ಸಿಂಪಲಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಲೇಸ್ ಥರನೂ ಕೂಡ ಸಿಗುತ್ತೆ. ಈ ರೀತಿ ಆದರೆ ನೀವೇ ಮಾಡ್ಕೊಬಹುದಲ್ವಾ, ಲೇಸ್ ಥರ ಆದರೂ ಕೂಡ ನೀವೇ ಸ್ಟಿಚ್ ಮಾಡ್ಕೊಬಹುದು, ಬಟ್ ಈ ರೀತಿಯೂ ಕೆಲವೊಮ್ಮೆ ಟ್ರೈ ಮಾಡಬಹುದಲ್ವಾ. ಮಾರ್ಕ್ ಹಾಕ್ಕೊಂಡು ನೀಟಾಗಿ ಕೂಡ ನಾವು ಒನ್ ಬೈ ಒನ್ ನೋಡ್ಕೊಂಡು ನೀವು ಹಾಕೋಬೇಕಾಗುತ್ತೆ. ಬ್ಲೌಸ್ ಬಂದುಬಿಟ್ಟು ಇದ್ರದ್ದು ಗ್ರೀನ್ ಕಲರ್ ಇದೆ, ಹಿಂದ್ಗಡೆ ಸ್ಯಾರಿದು ಕೂಡ ಬಂದುಬಿಟ್ಟು ಗ್ರೀನ್ ಕಲರ್ ಇದೆ, ಬಟ್ ಫುಲ್ ಸ್ಯಾರಿ ಇರೋದು ನಾನು ಕುಚ್ಚು ತೊಗೊಂಡಿದ್ದೀನಲ್ವ ಆ ಕಲರ್ ಇದೆ. ಓಕೆನಾ? ಅದಕ್ಕೋಸ್ಕರ ಬಂದುಬಿಟ್ಟು ನಾನು ಸೇಮ್ ಸ್ಯಾರಿ ಕಲರ್ ಬಂದುಬಿಟ್ಟು ಕುಚ್ಚನ್ನು ತೊಗೊಂಡಿದ್ದೀನಿ. ಹಿಂದ್ಗಡೆ ನಾವು ಸೆರಗು ಬೀಳುತ್ತಲ್ವ, ಆ ಸೆರಗಿಗೆ ಡಿಫ್ರೆಂಟ್ ಆಗಿರುವಂತಹ ಕಲರನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಅದು ಲುಕ್ ಕಾಣುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫೈನಲ್ ಆಗಿ ಹೇಗೆ ಕಾಣ್ತಿದೆ ಅಂತ ಹೇಳಿ ನೀವೇ ನೋಡಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ರೆಡಿಮೇಡ್ ಕುಚ್ಚುಗಳನ್ನು ತಂದು ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.